ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆಯ ಸಂಕಟ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಅಸಮಾಧಾನಗೊಂಡಿರುವ ಶಾಸಕರು ಇದೀಗ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸಿ ತಮ್ಮ ಅಸಮಾಧಾನಕ್ಕೆ ಮದ್ದು ಕಂಡುಕೊಳ್ಳೋದು ಹೇಗೆ ಅನ್ನೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಕೂಡ ಶುರುವಾಗ್ತಾ ಇದೆ ಕೈಪಾಳ್ಯದ ಒಳಗೆ ಅನ್ನೋ ಮಾಹಿತಿ. ಕಾಂಗ್ರೆಸ್ನಲ್ಲಿ ಶಮನವಾಗ್ತಾ ಇಲ್ಲ ಅಸಮಾಧಾನದ ಬೆಂಕಿ. ಮಂತ್ರಿಗಿರಿ ಸಿಗದೇ ಇದ್ದದ್ದಕ್ಕೆ ಹಿರಿಯ ಶಾಸಕರು ನಿಗಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಆ ಮೂಲಕ ಡಿನ್ನರ್ ಪಾಲಿಟಿಕ್ಸ್ಗೆ ವೇದಿಕೆ ಮತ್ತೊಮ್ಮೆ ಸಜ್ಜಾಗಿದೆ. ಅಧಿವೇಶನ ಸಂದರ್ಭದಲ್ಲೇ ಈ ಭಿನ್ನರಾಗ ಮತ್ತಷ್ಟು ಬಹಿರಂಗವಾಗಿ ಸ್ಫೋಟವಾಗುತ್ತಾ ಅನ್ನೋ ಮುನ್ಸೂಚನೆಯನ್ನ ನೀಡ್ತಾ ಇರುವಂತಿದೆ ಕೈಪಾಳ್ಯದ ಒಳಗಿನ ಸದ್ಯದ ಬೆಳವಣಿಗೆಗಳು. ಹಿರಿಯ ಶಾಸಕರು ಸಾಕಷ್ಟು ಅಸಮಾಧಾನ ಭರಿತರಾಗಿದ್ದಾರೆ. ಸ್ಥಾನಮಾನ ಸಿಗದೇ ಇದ್ದದ್ದಕ್ಕೆ ತಮ್ಮ ಪರವಾಗಿ ಯಾರನ್ನ ತಾವು ಬೆಂಬಲಿಸಿದ್ರು, ಇಂಥವ್ರಿಗಾದ್ರೂ ಮಂತ್ರಿ ಮಾಡಿ ಅಂತ ಹೇಳಿ ಅಂಥವ್ರಿಗೂ ಸ್ಥಾನಮಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಕಾಂಗ್ರೆಸ್ನ ಹಿರಿಯ ಶಾಸಕರು ಇದೀಗ ಡಿನ್ನರ್ ಪಾಲಿಟಿಕ್ಸ್ ನ ಮೊರೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅಧಿವೇಶನದ ಸಂದರ್ಭದಲ್ಲೇ ಈ ಭಿನ್ನರಾಗ ಭಿನ್ನಮತ ಮತ್ತಷ್ಟು ಸ್ಫೋಟವಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಅಸಮಾಧಾನ ಮುಂದುವರೆದಿದೆ. ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ಹಿರಿಯ ನಾಯಕರು ಬೇಸರವನ್ನ ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಸ್ಥಾನ ಸಿಗದ ನಾಯಕರಿಂದ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿಕೊಳ್ಳಲಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸೋಕೆ ಸಿದ್ದರಾಗ್ತಾ ಇದ್ದಾರೆ ಕಾಂಗ್ರೆಸ್ನ ಅಸಮಾಧಾನಿತ ಹಿರಿಯ ಶಾಸಕರು ನಾಯಕರು. ಅಧಿವೇಶನ ದಿನವೇ ಸಭೆ ಸೇರೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ಸಂಖ್ಯೆ ಬಹಳ ಮುಖ್ಯ ಆಗುತ್ತೆ. ಅಸಮಾಧಾನ ಒಬ್ಬರಲ್ಲೋ ಇಬ್ಬರಲ್ಲೋ 10 ಮಂದಿಯಲ್ಲೋ ಇದ್ರೆ ಈ ಸಂಪೂರ್ಣ ಬಹುಮತ ಇರೋದ್ರಿಂದ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಅಂಥ ದೊಡ್ಡ ಮಟ್ಟಿನ ಡ್ಯಾಮೇಜ್ ಆಗೋದಿಲ್ವೇನೋ ಅನ್ನೋ ಲೆಕ್ಕಾಚಾರ ಇರಬಹುದು. ಆದ್ರೆ ನಮಗೀಗ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ 35ರಿಂದ 40 ಮಂದಿ ಸಮಾನ ಮನಸ್ಕರು ಶಾಸಕರು 35ರಿಂದ 40 ಮಂದಿ ಶಾಸಕರು ಸಭೆ ಸೇರೋ ಸಾಧ್ಯತೆ ಇದೆಯಂತೆ. ಶಾಸಕ ಸ್ಥಾನ ಸಚಿವ ಸ್ಥಾನ ಸಿಗದ ಶಾಸಕರು ಇದೀಗ ಅಸಮಾಧಾನಕ್ಕೆ ಮದ್ದನ್ನ ಕಂಡುಕೊಳ್ಳೋ ಪ್ರಯತ್ನದ ಭಾಗವಾಗಿ ಭಿನ್ನರಾಗವನ್ನ ಮತ್ತಷ್ಟು ಪ್ರಬಲವಾಗಿ ತೋರ್ಪಡಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಅಧಿವೇಶನ ಪ್ರಾರಂಭ ಆಗೋ ಹೊತ್ತಲ್ಲೇನೆ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಮುಜುಗರ ತರೋ ರೀತಿಯಲ್ಲಿ ತಮಗೆ ಅಸಮಾಧಾನ ಇದೆ ಸರ್ಕಾರ ಹಾಗೆ ಡಿಕೆ ಶಿವಕುಮಾರ್ ಅವರ ಹಾಗೆ ಹೈಕಮಾಂಡ್ನ ನಿಲುವಿನ ಬಗ್ಗೆ ಅನ್ನೋದನ್ನ ತೋರಿಸುವ ಪ್ರಯತ್ನದ ಭಾಗವಾಗಿ ಅಧಿವೇಶನ ಪ್ರಾರಂಭ ಆಗೋ ದಿನವೇ ಡಿನ್ನರ್ ಮೀಟಿಂಗ್ ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 60ಕ್ಕೂ ಹೆಚ್ಚು ದಿನಗಳಾಗೋಯ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ. ಆದರೆ ಅಸಮಾಧಾನ ಅನ್ನೋದು ಡೇ ಒನ್ನಿಂದಲೂ, ಇನ್ಫ್ಯಾಕ್ಟ್ ಹಿಂದೆನೂ ಇತ್ತು. ಬಟ್ ಈ ಬಹಿರಂಗ ಪ್ರದರ್ಶನ ಅನ್ನೋದು ಡೇ ಒನ್ನಿಂದ ಶುರುವಾಗಿದ್ದು ಸಂಪುಟ ವಿಸ್ತರಣೆ ಆದ್ರೂ ನಿಲ್ಲೋ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ. ಖಂಡಿತ ಸ್ಮಿತಾ, ಇದು ಇಲ್ಲಿಗೆ ಮುಗಿಯೋಲ್ಲ. ಇನ್ನ 2 ವರ್ಷ ಇದೆ ಚುನಾವಣೆ ಫಸ್ಟ್. ಅಲ್ಲಿವರೆಗೂ ಕೂಡ ಮುಂದುವರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಯಾಕಂದ್ರೆ ಎಲ್ಲರೂ ಕೂಡ ಚುನಾವಣಾ ಮೂಡ್ಗೆ ಈಗಾಗಲೇ 2 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲೇ ಬಂದ್ಬಿಟ್ಟಿದ್ದಾರೆ. ನಮಗೆ ಕೊನೆಯದಾಗಿ ಇರತಕ್ಕಂತಹ ಚುನಾವಣೆ, ನಾವು ಈ ಬಾರಿ ಸಚಿವರಾಗಬೇಕನ್ನುವಂಥದ್ದು ಒಂದಷ್ಟು ಜನ ಹಿರಿಯರ ಒಂದು ನಂಬಿಕೆ ಇತ್ತು. ಆಗ್ತದೆ ಅನ್ನುವಂತ ಭರವಸೆನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೊಟ್ಟಿದ್ರು. ನಮಗೆ ಕೊನೆ ಚುನಾವಣೆ ಆಗಿರೋ ಕಾರಣಕ್ಕಾಗಿ ಈ ಬಾರಿ ಅವಕಾಶ ಸಿಕ್ಬಿಟ್ರೆ ನಾವು ರಿಟೈರ್ಮೆಂಟ್ ತಗೊಳ್ಬೇಕು ಅನ್ನುವಂತ ಒಂದು ಇರಾದೆಯಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಇದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆಗ್ಲಿ ರಾಜ್ಯದ ಸಿಎಂ ಆಗ್ಲಿ ಈ ಬಗ್ಗೆ ಗಮನ ಹರಿಸಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರೋದ್ರಿಂದ ಅವರು ಒಂದು ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು 4 ಬಾರಿ 5 ಬಾರಿ MLAಗಳಾದ್ರೂ ಕೂಡ 1 ಬಾರಿ ಮಿನಿಸ್ಟರ್ ಆಗಕ್ಕಾಗ್ತಾ ಇಲ್ಲ. ನಮ್ಮ ಜಿಲ್ಲೆಯವರಿಗೆ ಕೊಟ್ಟವರಿಗೆ ಬೇರೆ ಬೇರೆ ತರ ಮತ್ತೆ ಅವರಿಗೆ ಅವಕಾಶಗಳನ್ನ ಮಾಡ್ಕೊಡುವಂತಹ ಕೆಲಸಗಳು ಆಗ್ತಾ ಇದಾವೆ. ನಾವೇನ್ ತಪ್ಪು ಮಾಡಿದ್ದೇವೆ, ನಮ್ಗೆ ಯಾಕೆ ಪರಿಗಣಿಸ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ಸಮಾನ ಮನಸ್ಕರು ಈ ಹಿಂದೆ ಸಚಿವ ಸ್ಥಾನಕ್ಕೆ ಏನು ಬೇಡಿಕೆ ಇಟ್ಟು ಯಾರೆಲ್ಲ ದೆಹಲಿಗೆ ಹೋಗಿದ್ರಲ್ಲ, ಅದೇ ಟೀಮ್ ಈಗ ಒಂದು ಸಮಾನ ಮನಸ್ಕರಾಗಿ ಸೇರಿಕೊಂಡು ಒಂದು ಮೀಟಿಂಗ್ ಅನ್ನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಮುಂಬರುವತಕ್ಕಂತಹ 13ನೇ ತಾರೀಕು ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಆಗ ಎಲ್ಲ ಶಾಸಕರು ಬೆಂಗಳೂರಿನಲ್ಲಿ ಇರ್ತಾರೆ. ಅದೇ ಸಂದರ್ಭವನ್ನು ಸೂಕ್ತವಾಗಿ ಬಳಸಿಕೊಂಡು ಎಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ ಸೇರೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಚರ್ಚೆಗಳು ನಡೆದಿದ್ದಾವೆ. ಎಲ್ಲರೂ ಕೂಡ ಕರೆ ಮಾಡಿ ಅವರನ್ನ ಸಂಪರ್ಕಿಸುವಂತ ಕೆಲಸಗಳಾಗ್ತಾ ಇದಾವೆ. ಯಾರೆಲ್ಲ ಸಚಿವ ಸ್ಥಾನ ಕೊಡೋದಕ್ಕಾಗಿ ಅಸಮಾಧಾನಗೊಂಡಿದ್ದಾರಲ್ಲ ಅವ್ರನ್ನೆಲ್ಲರೂ ಕೂಡ ಒಟ್ಟುಗೂಡಿಸಿ ಒಂದು ಸಂದೇಶ ಕಳಿಸಬೇಕಾಗಿದೆ. ನಾವು ಒಂದು ನಿರ್ಧಾರ ಮಾಡಬೇಕಾಗಿದೆ. ಯಾಕಂದ್ರೆ ಪದೇ ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಾವೆಲ್ಲ ಏನ್ ತಪ್ಪು ಮಾಡಿದ್ದೇವೆ ಅನ್ನೋದು ಗೊತ್ತಾಗಬೇಕು. ಮತ್ತೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇಟ್ಟುಕೊಂಡು ಈ ಒಂದು ಶಾಸಕರು ಸಭೆ ಸೇರೋಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಇದು ಇಲ್ಲಿಗೆ ಮುಗಿಯುವ ಹಂತದಲ್ಲಿ ಕಾಣ್ತಾ ಇಲ್ಲ ಸ್ಮಿತಾ. ಮುಂದೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಭಿನ್ನಮತ ಮುಂದೆ ತೆಗೆದುಕೊಂಡು ಹೋಗೋ ಲೆಕ್ಕಾಚಾರಗಳು ಕಾಣ್ತಾ ಇದಾವೆ. ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಒಂದು ಲೆಕ್ಕದಲ್ಲಿ ಅಸಮಾಧಾನ ಇರೋದ್ರಿಂದ ಸಹಜವಾಗಿ ಅದೇ ಟೀಮ್ನ ಈ ಎಲ್ಲಾ ಶಾಸಕರು ಅಸಮಾಧಾನಿತರಿರೋದ್ರಿಂದ ಮುಂದೆ ಒಂದು ಬೇರೆ ಬೇರೆ ದಿಕ್ಕುಗಳನ್ನು ತೆಗೆದುಕೊಳ್ಳುವಂತ ಲೆಕ್ಕಾಚಾರಗಳು ಈಗ ಕಾಣಿಸ್ತಾ ಇದಾವೆ ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.